ಹೌದೌದು. ತಾತನ ಹುಟ್ಟಿದ ಹಬ್ಬ ಅಂದ್ರೆ ಚಿಕ್ಕ ವಯಸ್ಸಿಂದ ಅದು ಎಲ್ಲರಿಗೂ ಒಂಥರ ಹಬ್ಬ. ಬೇರೆ ಹಬ್ಬನೆಲ್ಲ ಹೆಂಗ್ ಆಚರಿಸ್ತೀವಿ ಅದೇ ರೀತಿ ತಾತನ ಹುಟ್ಟಿದ ಹಬ್ಬ ಕೂಡ ಆಚರಿಸ್ತೀವಿ. ಆಮೇಲೆ ಇದೊಂಥರ ಖುಷಿಯಾದ ದಿನ. ಯಾಕಂದ್ರೆ ಈ ದಿನ ನಾವು ಚಿಕ್ಕ ವಯಸ್ಸಲ್ಲಿ ಕರ್ನಾಟಕದಿಂದ ಎಲ್ಲಾ ಕಡೆಯಿಂದ ಜನ ಬರ್ತಾ ಇದ್ರು, ಅಭಿಮಾನಿಗಳು ಬರ್ತಾ ಇದ್ರು ಮನೆಗೆ. ಅವ್ರನ್ನೆಲ್ಲ ನೋಡೋದು ತುಂಬಾ ಖುಷಿ ಆಗ್ತಾ ಇತ್ತು. ಆಮೇಲೆ ತಾತನ ಜೊತೆ ಅವ್ರ 100 ಕೇಕ್ ಕಟ್ ಮಾಡ್ತಾ ಇದ್ರು, ಅದನ್ನ ನೋಡಕ್ ತುಂಬಾ ಖುಷಿ ಆಯ್ತು. ಆಮೇಲೆ ಸಿನಿಮಾ ರಂಗದಿಂದ ಎಲ್ಲಾ ಆಕ್ಟರ್ಸ್ಗಳು, ತುಂಬಾ ಆಕ್ಟರ್ಸ್ಗಳು ಎಲ್ಲರೂ ಮನೆಗೆ ಬರ್ತಾ ಇದ್ರು. ಸೊ ಒಂಥರ ತುಂಬಾ ಖುಷಿ ಆದ ದಿನ. ತಾತನವ್ರ ಜೊತೆ ಅಂದ್ರೆ ಆ ತಾತನ ಅಂದ ತಕ್ಷಣ ದಟ್ಟಂತ ಮೆಮೊರೀಸ್ ತುಂಬಾ ಅಲ್ಲ. ಈಗ ಅದೇ ಸುಭಾಷ್ ನಗರ್ ಅವ್ರ ಮನೇಲೆ ಇರೋದೀಗ. ಸೊ ಅದೇ ಎಲ್ಲ ಪ್ರತಿಯೊಂದು ಕಡೆನೂ ಅವ್ರ ಮೆಮೊರೀಸ್ ಇದ್ದೇ ಇರುತ್ತೆ. ಪ್ರತಿಯೊಂದು ಅಂದ್ರೆ ಜಾಸ್ತಿ ಮಿಸ್ ಮಾಡೋದಂದ್ರೆ ಊಟ ಮಾಡ್ಬೇಕಂದ್ರೆ ಅವ್ರಿಗೆ ನಾನು ಊಟ ನೋಡೋದು ತುಂಬಾ ಇಷ್ಟ ಆಯ್ತು. ಸೊ ಈಗ ಎಲ್ಲೇ ಒಳ್ಳೆ ಊಟ ಮಾಡಿದ್ರು ಅವ್ರನ್ನ ಮಿಸ್ ಮಾಡ್ಕೊಂತೀನಿ. ಏನಕ್ಕಂದ್ರೆ ಅವ್ರಿಗೆ ಹೇಳ್ಬೋದಿತ್ತು ಈ ಕಡೆ ಇಲ್ಲಿ ತಿಂದ್ರೆ ತುಂಬಾ ಚೆನ್ನಾಗಿತ್ತು. ಸೊ ಊಟ ಗಾಡ್ ಕಡಿಯೋದು ಒಂದು ಫೋಟೋಸ್ ಯಾವಾಗ್ಲೂ ವೈರಲ್ ಆಗ್ತಾ ಇರೋದು, ಮೂಳೆ ಕಡಿಯೋದು ಆ ಫೋಟೋ ಇದ್ರಲ್ಲೂ ಇದೆ. ಮೆಜೆಸ್ಟಿಕ್ ಅಲ್ಲಿರೋ ನವಯುಗ ಹೋಟೆಲ್ ಅಲ್ಲೂ ಆ ಫೋಟೋ. ಅವ್ರಿಗೆ ಊಟ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ತುಂಬಾ ಇಷ್ಟಕ್ಕಿಂತ ಅದ್ರ ಮೇಲೆ ತುಂಬಾ ಗೌರವ ಆಯ್ತು. ಸೊ ಅದರಿಂದ ಊಟ ಕೂಡ ಅಷ್ಟೇ. ಭಾರತ ರತ್ನ ಇಲ್ಲ, ಅದೇ 22ಕ್ಕೆ ನಮ್ಮ ತಂಗಿ ಧೃತಿ ಬರ್ತಿದೆ, 23ಕ್ಕೆ ತಮ್ಮ ಬರ್ತಿದೆ. ಇವತ್ತು 3 ದಿನ ಒಟ್ಟಿಗೆ ಬರ್ತ್ಡೇಗಳು ಬಂದಿದೆ. ಈಗ ಅಭಿಮಾನಿಗಳಿಗೆ ಏನ್ ಹೇಳ್ತಾರೆ? ಸಿನಿಮಾ ಸಾಕಷ್ಟು ಕೊಡಿ, ತಾತನ ತರ ಸಿನಿಮಾ ಮಾಡಿ ಅಂತ ಅಭಿಮಾನಿಗಳು. ಆತನಷ್ಟು ಮಾಡೋಕ್ಕಲ್ಲ, ನನ್ನಷ್ಟು ಮಾಡುವುದು. ಅದೇ ಈಗ ಬರ್ತಾ ಇದೆ, ಈಗ ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ, ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ. ಅದಾದ್ಮೇಲೆ ಸಿಟಿ ಲೈಟ್ಸ್ ಬರ್ತಾ ಇದೆ. ಅದಾದ್ಮೇಲೆ ಇನ್ನೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನ ಸ್ವಲ್ಪ ದಿನ ಅಲ್ಲಿ. ಕೊನೆಯದಾಗಿ ತಾತನವರ ಸಿನಿಮಾದ ಯಾವ್ದಾದ್ರು ಒಂದು ಹಾಡ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವ್ದು ನಿಮ್ಗೆ ನಿಮ್ಮ ಫೇವ್ರೇಟ್ ಹಾಡು? ನಾನಿರುವುದು ನಿಮಗಾಗಿ, ಮಯೂರ ಸಿನಿಮಾದ ಹಾಡು. ಮಯೂರ ಮತ್ತೆ ರಿಲೀಸ್ ಆಗಿದೆ. ಇಲ್ಲ ಸರ್, ನಾನು ಹೋಗಿ ನೋಡಿಲ್ಲ, ಹೋಗಿ ನೋಡ್ಬೇಕಿತ್ತು, ಬಟ್ ಆಗಿರ್ಲಿಲ್ಲ. ತಿರ್ಗಾ ರಿಲೀಸ್ ಆದ್ರೆ ಖಂಡಿತ. ಭಾರತ ರತ್ನಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಅದೇ ಅದು ಅಭಿಮಾನಿಗಳ ಆಸೆ. ಅವ್ರಿಗೆ ಖಂಡಿತ ಅದರ ಒಂದು ಆಸೆ ಇದ್ದೇ ಇರುತ್ತೆ. ನನ್ನ ಪ್ರಕಾರ ನಮ್ಮ ತಾತ ಭಾರತ ರತ್ನ, ಕರ್ನಾಟಕ ರತ್ನ, ನನ್ನ ರತ್ನ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.